Hello everyone. Today's class we are going to discuss about kingdom Protista. In previous class we have already studied about kingdom Monera, kingdom Protista. Kingdom Protista, it is consist of single-celled eukaryotes. These are single-celled eukaryotes or these organisms containing single-celled nucleus. This question is very important in medical exam, means NEET exams. What are the single-celled nucleus organisms? They have asked. So you have to answer kingdom Protista. Okay, kingdom Protista organisms, so single-celled organisms, and they have true nucleus. These are having true nucleus. Okay, and then bounded by nuclear membrane. Bounded by nuclear membrane. Okay, where nucleus is present, nuclear membrane present. ಎಲ್ಲಿ ನ್ಯೂಕ್ಲಿಯಸ್ ಇರುತ್ತೋ ಅಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಪ್ರೆಸೆಂಟ್ ಇರುತ್ತೆ. ಸೊ ಕಿಂಗ್ಡಮ್ ಪ್ರೊಟಿಸ್ಟಾ organisms containing nuclear, true nucleus and as well as nuclear membrane. Locomotion is often by flagella or cilia. Okay, cilia and flagella. Okay, cilia and flagella. Locomotion ಅಂದ್ರೆ ಏನು? ಲೊಕೊಮೋಷನ್ ಅಂದರೆ ಒಂದು ಜೀವಿ, ಒಂದು ಆರ್ಗ್ಯಾನಿಸಮ್ಸ್ ಮೂವ್ಮೆಂಟ್ ಆಗೋಕ್ಕೆ ಚಲಿಸೋದನ್ನು ಲೊಕೊಮೋಷನ್ ಅಂತ ಕರಿತೀವಿ. ಸೊ ಲೊಕೊಮೋಷನ್ ಯಾವುದರಿಂದ ನಡೆಯುತ್ತೆ ಪ್ರೊಟಿಸ್ಟಾ ಆರ್ಗ್ಯಾನಿಸಮ್ಸಲ್ಲಿ? ಫ್ಲಾಜೆಲ್ಲಾ ಆ್ಯಂಡ್ ಸಿಲಿಯಾ. ಫ್ಲಾಜೆಲ್ಲಾ ಅಂದರೆ ಏನು? ಫ್ಲಾಜೆಲ್ಲಾ ಅಂದರೆ ಹೇರಿ ಲೈಕ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಫ್ಲಾಜೆಲ್ಲಾ. ಸೊ ಇದು ಒಂದು ಆರ್ಗ್ಯಾನಿಸಮ್, ಇದಕ್ಕೆ ಹೇರಿ ಲೈಕ್ ಸ್ಟ್ರಕ್ಚರ್ ಇರುತ್ತೆ. Okay, this is nothing but flagella. Cilia also same. Cilia also flagellate, hairy-like structure. ಇವುಗಳ ಸಹಾಯದಿಂದ ಪ್ರೊಟಿಸ್ಟ್ ಆರ್ಗ್ಯಾನಿಸಮ್ಸು ಮೂವ್ಮೆಂಟ್ ಆಗುತ್ತೆ. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ಬೇರೆ ಬೇರೆ ಆರ್ಗ್ಯಾನಿಸಮ್ಸಲ್ಲಿ ಲೊಕೊಮೋಷನ್ ಯಾವ ಒಂದು ಬಾಡಿ ಪಾರ್ಟ್ಸಿಂದ ನಡೆಯುತ್ತೆ. ಮನುಷ್ಯನ ಲೊಕೊಮೋಷನ್ ಯಾವುದರಿಂದ ಮಾಡ್ತಾನೆ? ಲೆಗ್ಸಿಂದ. ಸೊ ಸಮ್ ಆರ್ಗ್ಯಾನಿಸಮ್ಸಲ್ಲಿ ಲೆಗ್ಸ್ ಇರಲ್ಲ, ಬಾಡಿ ಪಾರ್ಟ್ಸ್ ಇರಲ್ಲ. ಸೊ ಯಾವುದರಿಂದ ಒಂದು ಚಲನೆ ಮಾಡುತ್ತೆ ಅಂದರೆ ಲೈಕ್ ದಿಸ್ ಫ್ಲಾಜೆಲ್ಲಾ ಆ್ಯಂಡ್ ಸಿಲಿಯಾ. ಕಮಿಂಗ್ ಟು ದಿ ನೆಕ್ಸ್ಟ್ ಪಾಯಿಂಟ್, ಸಮ್ reproduce sexually and others asexually. In protist organisms, some protist organisms reproduce sexually and some others asexually. ಪ್ರೊಟಿಸ್ಟಾದಲ್ಲಿ ಕೆಲವೊಂದು ಆರ್ಗ್ಯಾನಿಸಮ್ಸು ಸಂತಾನೋತ್ಪತ್ತಿ ಕ್ರಿಯೆಯನ್ನು ಅವು ಸೆಕ್ಸುವಲ್ ಆಗಿ ಮಾಡುತ್ತೆ ಮತ್ತು ಅಸೆಕ್ಸುವಲ್ ಆಗು ಮಾಡುತ್ತೆ. ಯು ನೋ ವಾಟ್ ಈಸ್ ಸೆಕ್ಸುವಲ್ ರಿಪ್ರೊಡಕ್ಷನ್ ಆ್ಯಂಡ್ ಅಸೆಕ್ಸುವಲ್ ರಿಪ್ರೊಡಕ್ಷನ್? ಸೆಕ್ಸುವಲ್ ರಿಪ್ರೊಡಕ್ಷನ್ ಅಂದರೆ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್. ಅಸೆಕ್ಸುವಲ್ ರಿಪ್ರೊಡಕ್ಷನ್ ಅಂದರೆ ದೇರ್ ಈಸ್ ನೋ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್. ಸೆಕ್ಸುವಲ್ ಮತ್ತು ಸೆಕ್ಸುವಲ್ ರಿಪ್ರೊಡಕ್ಷನ್ ಎರಡರಿಂದನೂ ಇವು ರಿಪ್ರೊಡಕ್ಷನ್ ಮಾಡುತ್ತೆ. ಯಾವುದು? ಕಿಂಗ್ಡಮ್ ಪ್ರೊಟಿಸ್ಟಾ. And respiration can be both aerobic as well as anaerobic. Respiration, ಉಸಿರಾಟ aerobic ಮತ್ತು anaerobic ಇಂದನೂ ನಡೆಯುತ್ತೆ. Here what is aerobic? What is anaerobic? Aerobic ಅಂದರೆ in presence of oxygen. Aerobic ಅಂದರೆ in presence of oxygen. ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನಲ್ಲಿ ಇವು ತಮ್ಮ ರೆಸ್ಪಿರೇಷನನ್ನು ಮಾಡುತ್ತೆ. ಆ್ಯನಾರೋಬಿಕ್ ಅಂದರೆ ಆಬ್ಸೆನ್ಸ್ ಆಫ್ ಓಟು, ಆಕ್ಸಿಜನ್. ಆ್ಯರೋಬಿಕ್ ಅಂದರೆ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ನು, ಆ್ಯನಾರೋಬಿಕ್ ಅಂದರೆ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ದೆನ್ ಕ್ರಿಸೋಫೈಟ್ಸ್. These are the organisms comes under the protista. ಪ್ರೊಟಿಸ್ಟಾ ಒಂದು ಕಿಂಗ್ಡಮಲ್ಲಿ ಅದರ ಅಂಡರಲ್ಲಿ ಬರುವಂಥ ಆರ್ಗ್ಯಾನಿಸಮ್ಸು ಕ್ರಿಸೋಫೈಟ್ಸ್. ಕ್ರಿಸೋಫೈಟ್ಸಲ್ಲಿ ಯಾವ್ಯಾವ ಆರ್ಗ್ಯಾನಿಸಮ್ಸ್ ಬರುತ್ತೆ? ದಟ್ ಆರ್ ಡಯಾಟಮ್ಸ್, ಗೋಲ್ಡನ್ ಆಲ್ಗೆ. ಡಯಾಟಮ್ ಮತ್ತು ಗೋಲ್ಡನ್ ಆಲ್ಗೆ ಕ್ರಿಸೋಫೈಟ್ಸಲ್ಲಿ ಬರುತ್ತೆ. ಸೊ ವಾಟ್ ಆರ್ ದಿ ಫ್ಯೂಚರ್ ಆಫ್ ಕ್ರಿಸೋಫೈಟ್ಸ್? ಡಯಾಟಮ್ ಮತ್ತು ಗೋಲ್ಡನ್ ಆಲ್ಗೆದ ಗುಣಲಕ್ಷಣಗಳೇನು? ಅದರ ಫ್ಯೂಚರ್ಸ್ ಏನು? ಸೊ live in fresh water as in the marine environment. These are chrysophytes lives in fresh water
as well as marine environment, fresh water. These organisms lives in fresh water. ಫ್ರೆಶ್ ವಾಟರಲ್ಲಿ ವಾಸ ಮಾಡುತ್ತೆ. ಓಕೆ, ಪಾಂಡ್ ವಾಟರಲ್ಲೆಲ್ಲ. ಪಾಂಡ್ ವಾಟರ್ನಲ್ಲಿ ತುಂಬ ಅದರಿಂದ ಸ್ಟಾಕ್ ಆಗಿ ನಿಂತಿರೋ ನೀರಲ್ಲಿ ಕ್ರಿಸೋಫೈಟ್ಸ್ ಬೆಳೆಯಲ್ಲ, ಪ್ರೊಟಿಸ್ಟಾ ಆರ್ಗ್ಯಾನಿಸಮ್ಸ್ ಬೆಳೆಯಲ್ಲ. ಸೊ ಆ್ಯಸ್ ವೆಲ್ ಆಸ್ ಮರೈನ್. ಮರೈನ್ ಅಂದರೆ ಏನು? ಸಮುದ್ರ. ಸಮುದ್ರದ ಅಡಿಯಲ್ಲಿ ಏನೊಂದು ಪ್ಲಾಂಟ್ಸ್ ಬೆಳೆಯುತ್ತಲ್ಲ, ಆ ಒಂದು ಸಸ್ಯರಾಶಿಗೆ, ಆ ಒಂದು ಪ್ಲಾಂಟ್ಸ್ಗೆ ಮರೈನ್ ಪ್ಲಾಂಟ್ಸ್ ಅಂತ ಕರಿತೀವಿ. ಓಕೆ, ಇವಾಗ ಸಮುದ್ರ ಇದೆ, ಸಮುದ್ರದಲ್ಲಿ ಮೇಲೆ ಯಾವ ಪ್ಲಾಂಟ್ಸು ಇರಲ್ಲ. ವೆನ್ ಯು ಆರ್ ಗೋಯಿಂಗ್ ಟು ಅಂಡರ್ ದಿ ಸೀ, ನೀವು ಸಮುದ್ರದ ದಡದಲ್ಲಿ ತೀರಾ ಆಳಕ್ಕೆ ಹೋದಾಗ ಯು ಕ್ಯಾನ್ ಸಿ ಮೆನಿ ಪ್ಲಾಂಟ್ ಕಿಂಗ್ಡಮ್ಸ್. ಸುಮಾರು ಒಂದು ಜಲರಾಶಿಗಳಾಗಿರ್ಬೋದು, ಸಸ್ಯರಾಶಿಗಳಾಗಿರ್ಬೋದು, ಸಮುದ್ರದ ಆಳದಲ್ಲಿ ಬೆಳೆದಿರುತ್ತೆ. ಅವಕ್ಕೆ ಮರೈನ್ ಪ್ಲಾಂಟ್ಸ್ ಅಂತ ಕರಿತೀವಿ. ಆ್ಯಂಡ್ ಮೇಜರ್ ಪ್ರೊಡ್ಯೂಸರ್ ಇನ್ ದಿ ಓಷಿಯನ್. ವಾಟ್ ಈಸ್ ಎ ಮೇಜರ್ ಪ್ರೊಡ್ಯೂಸರ್ ಇನ್ ದಿ ಓಷಿಯನ್ ಈಸ್ ಫೋಟೋಸಿಂಥಸಿಸ್. 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 ಡಯಾಟಮ್ಗಳು ಮರೈನಲ್ಲಿ ಏನು ಪ್ರೊಡ್ಯೂಸ್ ಮಾಡುತ್ತೆ? ಫೋಟೋಸಿಂಥಸಿಸ್. ವಾಟ್ ಈಸ್ ಫೋಟೋಸಿಂಥಸಿಸ್? ಯು ಆಲ್ರೆಡಿ ನೋ. ಫೋಟೋಸಿಂಥಸಿಸ್ ಅಂದ್ರೆ ಏನು? ವಾಟ್ ಈಸ್ ಫೋಟೋಸಿಂಥಸಿಸ್? ದ್ಯುತಿ ಸಂಶ್ಲೇಷಣ ಕ್ರಿಯೆ. ಸಿಂಥಸಿಸ್ ಆಫ್ ನ್ಯೂಟ್ರಿಯೆಂಟ್ಸ್. ಸಿಂಥಸಿಸ್ ಆಫ್ several minerals by using the sunlight. These called photosynthesis. ಓಕೆ, ಆ ಒಂದು ಫೋಟೋಸಿಂಥಸಿಸ್ ಕ್ರಿಯೆಯನ್ನು ಡಯಾಟಮ್ಗಳು ಮರೈನ್ ಎನ್ವಿರಾನ್ಮೆಂಟಲ್ಲಿ ಮಾಡುತ್ತೆ. ಆ್ಯಂಡ್ ದೆನ್ ಮೇಜರ್ ಪ್ರೊಡ್ಯೂಸರ್ ಇನ್ ದ ಓಷನ್ ಈಸ್ ಫೋಟೋಸಿಂಥಸಿಸ್. ಅದಕ್ಕೆ ಕೆಲವೊಂದು ಸಮುದ್ರಗಳು ಗ್ರೀನ್ ಕಲರ್ ಕಾಣಿಸ್ತಿರುತ್ತೆ, ಗ್ರೀನ್ ಆಗಿರ್ಬೋದು ಅಥವಾ ರೆಡ್ ಆಗಿರ್ಬೋದು. ವೈ? ಬಿಕಾಸ್ ಆಫ್ ದೀಸ್ ಆರ್ಗ್ಯಾನಿಸಮ್ಸ್. ಇವಾಗ ಡಯಾಟಮ್ ಗ್ರೀನ್ ಕಲರ್ ಇದೆ. ಮರೈನ್ ವಾಟರಲ್ಲಿ ಆ ಒಂದು ಸಸ್ಯ ಬೆಳೆದಿತ್ತು ಅಂದರೆ ದ ವಾಟರ್ ಲುಕ್ಸ್ ಲೈಕ್ ಗ್ರೀನ್ ಕಲರ್ ಆಗಿ ಕಾಣುತ್ತೆ. ಕೆಲವೊಂದು ರೆಡ್ಡಿಶ್ ಆಗಿ ಕಾಣಿಸುತ್ತೆ ಸಿ ವಾಟರ್. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ದ ವಾಲ್ ಆರ್ ಎಂಬೆಡೆಡ್ ವಿತ್ ಸಿಲಿಕಾ. ಸೊ ವಾಲ್ಸ್ ಆರ್ ಇಂಡಸ್ಟ್ರಕ್ಟೈಲ್. ಸಿಲಿಕಾ. ದ ವಾಲ್ಸ್ ಆರ್ ಎಂಬೆಡೆಡ್ ವಿತ್ ಸಿಲಿಕಾ. ಸೊ ವಾಲ್ಸ್ ಆರ್ ಇಂಡಸ್ಟ್ರಕ್ಟೈಲ್. ಓಕೆ, ದ ವಾಲ್ಸ್. ಈ ಒಂದು ಆರ್ಗ್ಯಾನಿಸಮ್ಸ್ ಇದು ವಾಲ್, ಸೆಲ್ ವಾಲ್ ಏನಿರತ್ತಲ್ಲ, ಸೆಲ್ ವಾಲ್ ಅಂದರೆ ಏನು? ಔಟರ್ ಲೇಯರ್ ಆಫ್ ದಿ ಸೆಲ್. ಒಂದು ಹೊರಗಡೆ ಒಂದು ಕವಚ ಏನಿರುತ್ತಲ್ಲ ಅದಕ್ಕೆ ನಾವು ಸೆಲ್ ವಾಲ್ ಅಂತ ಕರಿತೀವಿ, ಸೆಲ್ದು. ದಿಸ್ ಈಸ್ ಎಂಬೆಡೆಡ್ ವಿತ್ ಸಿಲಿಕಾ. ವಾಟ್ ಈಸ್ ಸಿಲಿಕಾ? ಸಿಲಿಕಾ ಈಸ್ ಆ್ಯನ್ ಸಬ್ಸ್ಟೆನ್ಸ್ ವಿಚ್ ಈಸ್ ಸಿಲಿಕಾನ್. ಸಿಲಿಕಾನ್ ಕೇಳಿದ್ದೀರಾ? ಓಕೆ, ಸಿಲಿಕಾನ್ ಬೇಸಿಕಲಿ ಇಟ್ ಈಸ್ ಹಾರ್ಡ್ ಮಟೀರಿಯಲ್. ಸೆಲ್ ವಾಲ್ ಸಿಲಿಕಾದಿಂದ ಎಂಬೆಡೆಡ್ ಆಗಿರುತ್ತೆ. ಸಿಲಿಕಾ ಒಂದು ಮಟೀರಿಯಲಿಂದ ಕೂಡಿರುತ್ತೆ. ಸೊ ಇದು ಇಂಡಸ್ಟ್ರಕ್ಟೈಲ್ ಅಂದರೆ ಇದು ಗಟ್ಟಿಯಾಗಿರುತ್ತೆ ಒಂದು ಕೋಟ್. ಸಿಲಿಕಾದಿಂದ ಯಾವ ಒಂದು ಸೆಲ್ ವಾಲ್ ಕೂಡಿರುತ್ತಲ್ಲ, ದ್ಯಾಟ್ ಸೆಲ್ ವಾಲ್ ಈಸ್ ವೆರಿ ಹಾರ್ಡ್ ಆಗಿರುತ್ತೆ. ಆ್ಯಂಡ್ ಡಯಾಟಮ್ಸ್ ಅರ್ತ್ ಈಸ್ accumulation of cell wall, deposition of diatoms which use fixation of oil, syrup and polishing. Diatoms ಇಂದ ಏನೇನು ಯೂಸ್ ಇದೆ? ಡಯಾಟಮ್ಸ್ ಅರ್ತ್ ಈಸ್ ಅಕ್ಯುಮುಲೇಷನ್ ಆಫ್ ಸೆಲ್ ವಾಲ್, ಡೆಪಾಸಿಷನ್. ಡಯಾಟಮ್ಸ್ ಸೆಲ್ ವಾಲಲ್ಲಿ ಏನು ಡೆಪಾಸಿಟ್ ಆಗಿದೆ? ಸಿಲಿಕಾ ಡೆಪಾಸಿಟ್ ಆಗಿದೆ. ಡೆಪಾಸಿಷನ್ ಆಫ್ ಡಯಾಟಮ್ಸ್ ವಿಚ್ ಯೂಸ್ಡ್ ಫಿಕ್ಸೇಷನ್ ಆಫ್ ಆಯಿಲ್. ಇವಾಗ ಡಯಾಟಮ್ ಸೆಲ್ ವಾಲಲ್ಲಿ ಯಾವ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಇದೆ? ಸಿಲಿಕಾ ಇದೆ. ಸೊ ಆ ಒಂದು ಸಿಲಿಕಾದಿಂದ ಏನಾದರೂ ಒಂದು ಯೂಸ್ ಇರುತ್ತಲ್ಲ. ಸೊ ಅಂಥ ಒಂದು ಡಯಾಟಮ್ ಆರ್ಗ್ಯಾನಿಸಮ್ಸನ್ನು ನಾವು ಏನೇನು ಯೂಸ್ ಮಾಡ್ತೀವಿ ಅಂದರೆ ಫಿಕ್ಸೇಷನ್ ಆಫ್ ಆಯಿಲ್ ಫಿಕ್ಸೇಷನಿಗೆ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಸಿರಪ್, ಪ್ರಿಪರೇಷನ್ ಆಫ್ ಸಿರಪ್ ಅಂದರೆ ಏನು? ಸಮ್ ಮೆಡಿಸಿನ್, ಅದು ಲಿಕ್ವಿಡ್ ಫಾರ್ಮಲ್ಲಿರುವಂತಹ ಒಂದು ಮೆಡಿಸಿನ್ನ ಸಿರಪ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಪಾಲಿಷಿಂಗ್. ಯಾವುದೇ ಒಂದು ಮಟೀರಿಯಲನ್ನು ನಾವು ಪಾಲಿಷ್ ಮಾಡೋಕ್ಕೆ, ಅದನ್ನು ನಯಗೊಳಿಸೋದಕ್ಕೆ ನಾವು ಡಯಾಟಮನ್ನು ಉಪಯೋಗ ಮಾಡ್ತೀವಿ. ಡೈನೋಪ್ಲಾಸ್ಮಿಡ್ಸ್ ಆರ್ ಮೋಸ್ಟ್ಲಿ ಮರೈನ್ ಆ್ಯಂಡ್ ಫೋಟೋಸಿಂಥೆಟಿಕ್. These are marine and photosynthetic. Okay, what is marine? Marine means the organisms lives in
ಸರ್ಫೇಸ್ ಆಫ್ ದಿ ಸಿ, ಸಮುದ್ರದ ತಳಭಾಗದಲ್ಲಿ ಯಾವ್ಯಾವ ಒಂದು ಜೀವಿಗಳು ಕಂಡು ಬರುತ್ತೋ ಅವಕ್ಕೆ ನಾವು ಮರೈನ್ ಅಂತ ಕರಿತೀವಿ. ಸೊ ಡೈನೋಫ್ಲಾಜಿಲೆಟ್ಸ್ ಈಸ್ ಮೇನ್ಲಿ ಅಕರ್ ಇನ್ ಸಿ ಸರ್ಫೇಸ್, ಸಮುದ್ರದ ತಳದಲ್ಲಿ ಇವು ಕಂಡುಬರುತ್ತೆ. ಆ್ಯಂಡ್ ದೀಸ್ ಆರ್ ಫೋಟೋಸಿಂಥೆಟಿಕ್. ವಾಟ್ ಈಸ್ ಫೋಟೋಸಿಂಥೆಟಿಕ್? Synthesizing their own nutrients by using sunlight. These are called photosynthetic. So dinoflagellates are photosynthetic, and they appear brown, yellow, red. They appear brown, yellow, red. Depend upon pigment present in their body. Dinoflagellates to green, brown, yellow, red. ಈ ಮೂರು ಕಲರ್ ಅಲ್ಲಿ ನಮಗೆ ಅಪಿಯರ್ ಆಗುತ್ತೆ ಬಿಕಾಸ್ ಆಫ್ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ದೇ ಬಾಡಿ. ಪಿಗ್ಮೆಂಟ್, ವಾಟ್ ಈಸ್ ಪಿಗ್ಮೆಂಟ್? Pigment is a color substance which gives coloration to the body. ಈ ಪಿಗ್ಮೆಂಟು ಡೈನೋಫ್ಲಾಜಿಲೆಟ್ಸ್ಗೆ ಬ್ರೌನ್, ಯೆಲ್ಲೋ ಮತ್ತು ರೆಡ್ ಮೂರು ಕಲರನ್ನು ಫಾರ್ಮ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಪ್ಲಾಂಟಲ್ಲಿ ಕ್ಲೋರೋಪ್ಲಾಸ್ಟ್ ಪಿಗ್ಮೆಂಟ್ ಏನು ರೀಸನು? ಗ್ರೀನ್ ಯಾಕೆ ಅನ್ಸುತ್ತೆ ಪ್ಲಾಂಟು? ಬಿಕಾಸ್ ಆಫ್ ಕ್ಲೋರೋಪ್ಲಾಸ್ಟ್. ಸೊ ಡೈನೋಫ್ಲಾಜಿಲೆಟ್ ಯಾಕೆ ಗ್ರೀನ್ ಮತ್ತು ಯೆಲ್ಲೋ ರೆಡ್ ಕಾಣಿಸುತ್ತೆ? ಬಿಕಾಸ್ ಆಫ್ ಪಿಗ್ಮೆಂಟ್. And these are having two flagella. Flagella ಅಂದ್ರೆ ಏನು ಹೇಳಿದೆ ನಾನು? The hairy-like structure which helps to the locomotion. So dinoflagellate ಅಲ್ಲಿ ಎರಡು flagella ಇದೆ. And cell wall has stiff cellulose plate. Cell wall has stiff cellulose plate. Stiff ಅಂದ್ರೆ ಏನು? ಗಟ್ಟಿಯಾಗಿರೋದು. Stiff cellulose plate. Cell wall outer layer of cell wall is containing stiff cellulose plate. Cellulose substance ಇಂದ ಮಾಡಿರುವಂತ ಒಂದು ಔಟರ್ ಲೇಯರು ಡೈನೋಫ್ಲಾಜಿಲೆಟ್ ಇದೆ. And coming to the next line, red dinoflagellate is also called gymnalops. Red dinoflagellates. It is undergoes rapid multiplication that they make the sea appear red. Red dinoflagellate ಏನು ಮಾಡುತ್ತಂದ್ರೆ it is multiplied rapidly. rapid ಅಂದ್ರೆ ಏನು? ತುಂಬಾ ಒಂದು red dinoflagellate multiplication ಆಗೋದು. And these are making sea red color. ಇವು ಜಾಸ್ತಿ ಮಲ್ಟಿಪ್ಲಿಕೇಶನ್ ಆಗಿ ಅವುಗಳ ಒಂದು ಸಂಖ್ಯೆ ಜಾಸ್ತಿ ಆಗುತ್ತೆ ಸಮುದ್ರದಲ್ಲಿ. ಸೊ ಇಟ್ ರಿಸಲ್ಟ್ ಇಂಟು ಇಟ್ ಮೇಕ್ಸ್ ಸಿ ರೆಡ್. ಸಮುದ್ರ ರೆಡ್ ಕಲರ್ ಆಗಿ ಫಾರ್ಮ್ ಆಗುತ್ತೆ. ಯಾಕಂದ್ರೆ ಡೈನೋಫ್ಲಾಜಿಲೆಟ್ಸ್ ಆರ್ ರೆಡ್ ಇನ್ ಕಲರ್. ಓಕೆ, ರೆಡ್ ಇನ್ ಕಲರ್ ಅಂಡ್ ದೀಸ್ ಆರ್ ಮಲ್ಟಿಪ್ಲೈಡ್ ರ್ಯಾಪಿಡ್ಲಿ. ಜಾಸ್ತಿ ಮಲ್ಟಿಪ್ಲೈ ಆಗಿ ಆ ಸಮುದ್ರದ ನೀರನ್ನ ರೆಡ್ ಆಗಿ ಮಾಡುತ್ತೆ. ಸೊ ಸಿ ಯಾವ ಕಲರ್ ಕಾಣಿಸುತ್ತೆ? ರೆಡ್ ಕಲರ್ ಕಾಣಿಸುತ್ತೆ. Toxins release large numbers. Toxins release large number and kill the marine life. So red dinoflagellate rapidly multiplication ಆಗಿ ಆ ಸಮುದ್ರದ ನೀರನ್ನ ರೆಡ್ ಆಗಿ ಮಾಡುತ್ತೆ. ಸೊ ವಿತ್ ಅದರ ಜೊತೆಗೆ ಟಾಕ್ಸಿನ್ಸ್ ಅಂದ್ರೆ ಏನು? ವಿಷಕಾರಿ ಒಂದು ವಸ್ತು. ಟಾಕ್ಸಿನ್ಸ್ ಅಲ್ಲಿ ವಿಷಕಾರಿ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಅನ್ನ ರಿಲೀಸ್ ಮಾಡುತ್ತೆ. ಅದರಿಂದ ಏನಾಗುತ್ತೆ? ಈಗ ಮರೈನ್ ಸರ್ಫೇಸ್ ಅಲ್ಲಿ, ಈಗ ಮರೈನ್ ವಾಟರ್ ಅಲ್ಲಿ ಯಾವ ಒಂದು ಜೀವಿಗಳು ಇರುತ್ತೆ? ಸರ್ಟನ್ ಫಿಶಸ್ ಇರುತ್ತೆ, ಕೆಲವೊಂದು ಸುಮಾರು ಒಂದು ಜಲಚರಗಳು ಇರುತ್ತೆ. ಫಿಶ್ ಆಗಿರ್ಬೋದು, ಶಾರ್ಕ್ ಆಗಿರ್ಬೋದು, ಸುಮಾರು ಒಂದು ಅನಿಮಲ್ಸ್ಗೆ, ಒಂದು ಆರ್ಗ್ಯಾನಿಸಮ್ಸ್ಗೆ ಹಾರ್ಮ್ ಆಗುತ್ತೆ. ಸೊ ಅವು ಸತ್ತೋಗುತ್ತೆ ಬಿಕಾಸ್ ಆಫ್ ರೆಡ್ ಡೈನೋಫ್ಲಾಜೆಲೇಟ್ಸ್. And then euglenoids and euglena. These are freshwater organisms found in stagnant water. So euglenoid and euglena ಇವು ಯಾವ ಅಂಡರಲ್ಲಿ ಬರುತ್ತೆ? ಪ್ರೋಟಿಸ್ಟಾ ಅಂಡರಲ್ಲಿ ಬರುತ್ತೆ euglenoids. ಸೊ ಇವು ಯಾವ ಒಂದು ಪ್ರದೇಶದಲ್ಲಿ ಕಂಡು ಬರುತ್ತೆ? These are appearing fresh water and stagnant water. Stagnant water ಅಂದ್ರೆ ಏನು? The water which stops to flowing. ಆ ಒಂದು ನೀರು ಹರಿಯೋದನ್ನ ಸ್ಟಾಪ್ ಮಾಡುತ್ತೆ. and it is not stay in long time. ಜಾಸ್ತಿ ಟೈಮ್ ಅದು ಸ್ಟಾಕ್ ಆಗಿರಲ್ಲ. that is called stagnant water. ಅದು ಫ್ಲೋ ಆಗಲ್ಲ, not flowing water. stagnant means the water stops it flowing.
ಫ್ಲೋ ಆಗೋದಿಲ್ಲ, ಜಸ್ಟ್ ನಿಂತಿರುವಂಥ ನೀರಿಗೆ ನಾವು ಸ್ಟ್ಯಾಗ್ನೆಂಟ್ ವಾಟರ್ ಅಂತ ಕರಿತೀವಿ. And not have cell wall but have protein rich layer. ಇವಕ್ಕೆ ಸೆಲ್ ವಾಲ್ ಇರಲ್ಲ, ಬಟ್ ಪ್ರೋಟೀನ್ ರಿಚ್ ಲೇಯರ್ ಇರುತ್ತೆ. These are not having cell wall. ಸೆಲ್ ವಾಲ್ ಇರಲ್ಲ. ಬಿಕಾಸ್ ಸೆಲ್ ವಾಲ್ ಇಲ್ಲ ಅಂದರೆ ಸೆಲ್ ಹೇಗೆ ಅಪೇರ್ ಆಗುತ್ತೆ, ಪ್ರೊಟೆಕ್ಷನ್ ಹೆಂಗೆ ಆಗುತ್ತೆ ಸೆಲ್ಗೆ. ಇನ್ಸ್ಟೆಡ್ ಆಫ್ ಸೆಲ್ ವಾಲ್ ಜಾಗಕ್ಕೆ ಇವು ಏನು ಹೊಂದಿರುತ್ತೆ ಅಂದರೆ ಪ್ರೋಟೀನ್ ರಿಚ್ ಲೇಯರ್. ಪ್ರೋಟೀನ್ ರಿಚ್ ಲೇಯರ್ ಸೆಲ್ ಕಾಲ್ ಪೆಲಿಕಲ್. ಇಟ್ ಈಸ್ ಇಂಪಾರ್ಟೆಂಟ್. ವಾಟ್ ಈಸ್ ಪೆಲಿಕಲ್ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಸೊ ನೀವೇನು ಬರೀಬೇಕಂದ್ರೆ ಯೂಗ್ಲಿನಾಯ್ಡ್ಸ್ are not having cell wall. Instead of cell wall, these are having protein rich layer. Cell layer. These are called pellicle. Pellicle ಅಂದ್ರೆ ಏನಪ್ಪಾ ಅಂದ್ರೆ ಯೂಗ್ಲಿನಾಯ್ಡ್ಸ್ ಇರುತ್ತಲ್ಲ, ಅವಕ್ಕೆ ಸೆಲ್ ವಾಲ್ ಪ್ರೆಸೆಂಟ್ ಇರಲ್ಲ. ಸೆಲ್ ವಾಲ್ ಜಾಗಕ್ಕೆ ಏನಿರುತ್ತೆ, ಪ್ರೋಟೀನ್ ರಿಚ್ ಲೇಯರ್ ಇರುತ್ತೆ ಸೆಲ್ ಸರ್ಫೇಸ್ ಅಲ್ಲಿ. ಅದಕ್ಕೆ ಏನಂತೀವಿ ಅಂದ್ರೆ ಪೆಲಿಕಲ್ ಅಂತ ಕರೀತೀವಿ. This is important. ನೆನ್ಪಿಟ್ಕೋಬೇಕು ಅಂತ ಕರೆಕ್ಟಾಗಿ. And have two flagella, one short and one large. ಯೂಗ್ಲಿನಾಯ್ಡ್ಸ್ ಅಲ್ಲಿ ಎರಡು ಫ್ಲಾಜೆಲ್ಲಾ ಇರುತ್ತೆ, ಒಂದು ದೊಡ್ಡದು ಒಂದು ಸಣ್ಣದು. One short and large. These are having two flagella, one short and large. And then photosynthetic present in sunlight, but in absence of sunlight they become heterotrophs. Photosynthetic night time appear agutta? No. Photo means light. Photosynthetic takes place in presence of light only. So euglenites ಏನು ಮಾಡುತ್ತಪ್ಪ ಅಂದರೆ in presence of light these are photosynthetic organisms, but in absence of sunlight these are heterotrophs. Okay, ಇವು ಸನ್ಲೈಟ್ ಪ್ರೆಸೆಂಟ್ ಇದ್ದಾಗ ಮಾತ್ರ ಒಂದು ಫೋಟೋಸಿಂಥೆಟಿಕ್ ಆರ್ಗ್ಯಾನಿಸಮ್ಸ್ ಆಗಿರುತ್ತೆ. ಇನ್ ಆಬ್ಸೆನ್ಸ್ ಆಫ್ ಸನ್ಲೈಟ್ ದೀಸ್ ಆರ್ ಬಿಕಮ್ ಹೆಟೆರೋಟ್ರಾಪ್ಸ್. ಹೆಟೆರೋಟ್ರಾಪ್ಸ್ ಅಂದ್ರೆ ಏನು, ತಮ್ಮ ಒಂದು ಫುಡ್ಗೆ, ತಮ್ಮ ಒಂದು ನ್ಯೂಟ್ರಿಯೆಂಟ್ಗೆ, ಬೇರೆ ಒಂದು ಪ್ಲಾಂಟ್ಗೆ, ಬೇರೆ ಒಂದು ಆರ್ಗ್ಯಾನಿಸಮ್ಸ್ ಮೇಲೆ ಡಿಪೆಂಡ್ ಆಗಿರೋದು. ಅಂಡ್ ದೀಸ್ ಆರ್ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಪ್ಲಾಂಟ್ ಅಂಡ್ ಅನಿಮಲ್. ಯೂಗ್ಲಿನಾಯ್ಡ್ಸ್ ಆರ್ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಪ್ಲಾಂಟ್ ಅಂಡ್ ಅನಿಮಲ್. Okay, ಇದನ್ನೇ ಬಿಟ್ಕೋಬೇಕು. which organisms, which kingdoms are connecting link between plant and animal ಅಂತ ಕೇಳಿದ್ರೆ ನೀವು ಬರೀತೀರಾ euglenoids are connecting link between plant and animal. And pigments of euglenoids are similar to the higher plants. Okay, pigments of euglenoids are similar to the higher plants. These are lower plant. ಓಕೆ, ಲೋವರ್ ಪ್ಲಾಂಟ್ ಹೈಯರ್ ಪ್ಲಾಂಟಿಗೆ ಏನು ಡಿಫರೆನ್ಸು? ದೀಸ್ ಆರ್ ಲೋವರ್ ಪ್ಲಾಂಟ್. ಇದು ಸಮುದ್ರದ ಅಡಿಯಲ್ಲಿ, ಸಮುದ್ರದ ಆಳದಲ್ಲಿ ಇವು ಒಂದು ಪ್ಲಾಂಟ್ ಬೆಳೆಯುತ್ತೆ. ಸೊ ಹೈಯರ್ ಪ್ಲಾಂಟ್ ಅಂದರೆ ಏನು, ಭೂಮಿ ಮೇಲೆ ಬೆಳೆಯುವಂಥ ಪ್ಲಾಂಟು. ಸೊ ಡೈನೋಫ್ಲಾಜಿಲೇಟಲ್ಲಿ ಇರುವಂತಹ ಒಂದು ಪಿಗ್ಮೆಂಟು ಸಿಮಿಲರ್ ಟು ದಿ ಹೈಯರ್ ಪ್ಲಾಂಟ್. ಹೈಯರ್ ಪ್ಲಾಂಟಲ್ಲಿ ಯಾವ್ಯಾವ ಪಿಗ್ಮೆಂಟ್ಸ್ ಇರುತ್ತೆ? ಕ್ಲೋರೋಪ್ಲಾಸ್ಟಲ್ಲಿ ಮತ್ತು ಟೈಪ್ಸ್ ಇದೆ, ಕ್ಲೋರೋಪ್ಲಾಸ್ಟ್ ಎ, ಕ್ಲೋರೋಪ್ಲಾಸ್ಟ್ ಬಿ ಅಂತ. ಸೊ ಇಲ್ಲಿ ಒಂದು ಕಂಡು ಬರುವಂತಹ ಪಿಗ್ಮೆಂಟು, ದೀಸ್ ಪಿಗ್ಮೆಂಟ್ಸ್ ಆರ್ ಸಿಮಿಲರ್ ಟು ದಿ ಹೈಯರ್ ಪ್ಲಾಂಟ್. ಹೈಯರ್ ಪ್ಲಾಂಟ್ ಅಲ್ಲಿ ಕಂಡು ಬರುವಂತಹ ಒಂದು ಪಿಗ್ಮೆಂಟ್ಗೆ ಸಿಮಿಲರ್ ಆಗಿರುತ್ತೆ. ಸೊ ಡೈನೋಫ್ಲಾಜಿಲೇಟ್ಸ್ ಆರ್ ಅಪಿಯರ್ ವಿತ್ ಲೈಟ್ yellow, red and brown. Okay, slime mounds. Slime mounds are saprophytic protists. These are saprophytic protists. What are saprophytic? Saprophytic ಅಂದ್ರೆ ಏನು? ಡೆಡ್ ಆರ್ ಡಿಕೇಯಿಂಗ್ ಸಬ್ಸ್ಟೆನ್ಸ್ ಮೇಲೆ ಗ್ರೋ ಆಗುವಂಥ ಆರ್ಗ್ಯಾನಿಸಮ್ಸ್ಗೆ ಸ್ಯಾಪ್ರೋಫೈಟಿಕ್ ಅಂತ ಕರಿತೀವಿ. So here we are not calling protista. We are not calling slime molds to fungi. Fungi ಅಂದ್ರೆ ಏನು? ಫಂಗಸ್ ಎಲ್ಲಿ ಬೆಳೆಯುತ್ತೆ? ಡೆಡ್ ಆರ್ ಡಿಕೇಯಿಂಗ್ ಮಟೀರಿಯಲ್ಸ್ ಮೇಲೆ ಬೆಳೆಯುತ್ತೆ. ಬಟ್ ಸ್ಲೈಮ್ ಮೌಲ್ಡ್ಸು ಫಂಜಿ ಅಂತ ನಾವು ಕನ್ಸಿಡರ್ ಮಾಡಲ್ಲ. ದೀಸ್ ಆರ್ ಪ್ರೊಟಿಸ್ಟ್ ಓನ್ಲಿ. ಇವು ಸಹ ಡೆಡ್ ಆರ್ ಡಿಕೇಯಿಂಗ್ ಸಬ್ಸ್ಟೆನ್ಸ್ ಮೇಲೆ ಬೆಳೆಯುತ್ತೆ. ಸೊ ಆ್ಯಂಡ್ ದೀಸ್ ಆರ್ ಕಾಲ್ಡ್ ಸ್ಯಾಪ್ರೋಫೈಟಿಕ್ ಪ್ರೊಟಿಸ್ಟ್. ಸ್ಯಾಪ್ರೋಫೈಟಿಕ್ ಪ್ರೊಟಿಸ್ಟ್ ಅಂದರೆ ಡೆಡ್ ಆರ್ ಡಿಕೆ ಒಂದು ಸಬ್ಸ್ಟೆನ್ಸ್ ಮೇಲೆ ಗ್ರೋ ಆಗಿ ಬೆಳೆಯುವಂಥ ಆರ್ಗ್ಯಾನಿಸಮ್ಸ್ಗೆ ನಾವು ಸ್ಯಾಪ್ರೋಫೈಟಿಕ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಸೊ ಇವು ಪ್ಲಾಂಟ್ ಬಾಡೀಸ್
ಯಾವ ರೀತಿಯಾಗಿ ಬೆಳೆಯುತ್ತೆ. ಸೊ ಇದೊಂದು ಡೆಡ್ ಆ್ಯಂಡ್ ಡಿಕೆ. ಡೆಡ್ ಯಾವುದೇ ಒಂದು ಮಟೀರಿಯಲ್ ಅಂತ ಅಂದ್ಕೊಳ್ಳಿ. ಸೊ ಈ ಒಂದು ಆರ್ಗ್ಯಾನಿಸಮ್ಸ್ ಇದ್ರ ಮೇಲೆ ಕೆಮಿಕಲ್ಸನ್ನು ರಿಲೀಸ್ ಮಾಡುತ್ತೆ. ಫಸ್ಟ್ ಇದ್ರ ಮೇಲೆ ಬೈಂಡ್ ಆಗಿ ಇದ್ರ ಮೇಲೆ ಕೆಮಿಕಲ್ಸನ್ನು ರಿಲೀಸ್ ಮಾಡಿ ಇದರಲ್ಲಿ ಡಿಕೇಯಿಂಗ್ ಸ್ಟಾರ್ಟ್ ಆಗುತ್ತೆ. ಆ ಒಂದು ವಸ್ತು ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ಕೊಳೆಯುವಂಥ ವಸ್ತುವಿನಿಂದ ತನ್ನ ನ್ಯೂಟ್ರಿಯೆಂಟ್ಸನ್ನು ಪಡ್ಕೊಂಡು ಈ ಒಂದು ಮೌಲ್ಡ್ಸ್, ಸ್ಲೈಮ್ ಮೌಲ್ಡ್ಸ್ ಗ್ರೋ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಬಾಡಿ ಮೂವ್ಸ್ ಅಲಾಂಗ್ ಡಿಕೇಯಿಂಗ್ ಟ್ವಿಗ್, ಲೀವ್ಸ್ ಆಕ್ಟ್ ಆಸ್ ಡಿಕಂಪೋಸರ್ಸ್. ಬಾಡಿ ಮೂವ್ಸ್ ಅಲಾಂಗ್ ಡಿಕೇಯಿಂಗ್ ಟ್ವಿಗ್ಸ್, ಲೀವ್ಸ್ ಆಕ್ಟ್ ಆಸ್ ಡಿಕಂಪೋಸರ್ಸ್. ಈ ಒಂದು ಸ್ಲೈಮ್ ಮೌಲ್ಡ್ಸ್ ಬಾಡಿ ಡಿಕೇಯಿಂಗ್ ಟ್ವಿಗ್ಗೆ ಮೂವ್ ಆಗಿ ಇದರ ಮೇಲೆ ಮೂವ್ ಆಗಿ ಸೊ ಲೀವ್ಸು ಡಿಕಂಪೋಸರ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಡಿಕಂಪೋಸರ್ಸ್ ಅಂದರೆ ಏನು? ಒಂದು ವಸ್ತು ಕೊಳೆಯೋದಕ್ಕೆ ಹೆಲ್ಪ್ ಮಾಡೋದು. ಆ್ಯಂಡ್ ಅಂಡರ್ ದ ಸೂಟಬಲ್ ಕಂಡೀಷನ್ ಫಾರ್ಮ್ಸ್ ಅಗ್ರಿಗೇಷನ್ ಕಾಲ್ಡ್ ಪ್ಲಾಸ್ಮೋಡಿಯಂ. ಹಿಯರ್ ವಾಟ್ ಈಸ್ ಪ್ಲಾಸ್ಮೋಡಿಯಂ? ವಾಟ್ ಈಸ್ ಅಗ್ರಿಗೇಷನ್? ಅಂಡರ್ ದ ಸೂಟೇಬಲ್ ಕಂಡೀಷನ್, ಒಂದು ಅಂಡರ್ ದ ಸೂಟೇಬಲ್ ಕಂಡೀಷನ್ ಅಂದರೆ ಏನು? ಆ ಒಂದು ಸಸ್ಯ ಬೆಳೆಯೋಕ್ಕೆ ಅಥವಾ ಒಂದು ಯಾವುದೋ ಒಂದು ಆರ್ಗ್ಯಾನಿಸಮ್ ಬೆಳೆಯೋಕ್ಕೆ ಹೇಳಿ ಮಾಡಿಸಿದಂಥ ಒಂದು ವಾತಾವರಣ ಅಂತ ಹೇಳ್ಬೋದು. ಅಲ್ಲಿ pH ಆಗಿರ್ಬೋದು, ಟೆಂಪ್ರೇಚರ್ ಆಗಿರ್ಬೋದು, ಸರ್ಟನ್ ಕೆಮಿಕಲ್ ಸಬ್ಸ್ಟೆನ್ಸ್ ಆಗಿರ್ಬೋದು, ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಸರ್ಟನ್ ಆಗಿ ಒಳ್ಳೆ ರೀತಿಯಿಂದ ಇದ್ದರೆ ಆ ಒಂದು ಕಂಡೀಷನ್ನ ನಾವು ಸೂಟೇಬಲ್ ಕಂಡೀಷನ್ ಅಂತ ಕರಿತೀವಿ. ಅಂಡರ್ ದ ಸೂಟೇಬಲ್ ಕಂಡೀಷನ್ ಫಾರ್ಮ್ಸ್ ಅಗ್ರಿಗೇಷನ್ ಕಾಲ್ಡ್ ಪ್ಲಾಸ್ಮೋಡಿಯಂ. ವಾಟ್ ಈಸ್ ಪ್ಲಾಸ್ಮೋಡಿಯಂ? ಈಸ್ ಅಗ್ರಿಗೇಷನ್ ಅಂದರೆ ಗುಂಪಾಗೋದು. ಸೊ ಅಗ್ರಿಗೇಷನ್ ಮೀನ್ಸ್ ಗ್ರೂಪಿಂಗ್. ಇಲ್ಲಿ ಎಲ್ಲ ಒಂದು ಸೆಲ್ಸ್ ಸ್ಲೈಮ್ ಮೌಲ್ಡ್ ಅಗ್ರಿಗೇಷನ್ ಆಗುತ್ತೆ. ಅಂಡರ್ ದ ಸೂಟೇಬಲ್ ಕಂಡೀಷನ್ ಅಗ್ರಿಗೇಷನ್ ಆಗಿ ಸೊ ಈ ಒಂದು ಅಗ್ರಿಗೇಷನ್ನ ನಾವು ಪ್ಲಾಸ್ಮೋಡಿಯಂ ಅಂತ ಕರಿತೀವಿ. ಆ್ಯಂಡ್ ಪ್ಲಾಸ್ಮೋಡಿಯಂ ಮೇ ಗ್ರೋ ಆ್ಯಂಡ್ ಸ್ಪ್ರೆಡ್ ಸೆವರಲ್ ಫೀಟ್. ಮೇ ಗ್ರೋ and spread several feet. Under the suitable condition, these are for aggregation. These are called plasmodium, and these are grow into several feet. Favorable condition ಅಲ್ಲಿ, suitable condition ಅಲ್ಲಿ aggregation ಆಗುತ್ತೆ. aggregation ಅಂದ್ರೆ ಏನು? ಗ್ರೂಪ್ ಆಗೋದು. ಅದಕ್ಕೆ ಪ್ಲಾಸ್ಮೋಡಿಯಂ ಅಂತ ಕರಿತೀವಿ. ಸೊ ಇದಾದ್ಮೇಲೆ ಏನಾಗುತ್ತೆ? ನೀವು ಸೆವೆರಲ್ ಫೀಟ್, ತುಂಬಾ ಉದ್ದಕ್ಕೆ ಫೀಟ್ಗಟ್ಟಲೆ ಉದ್ದಕ್ಕೂ ಬೆಳಿಬೋದು. ಯಾವುದು? ಸ್ಲೈಮ್ ಮೌಲ್ಡ್. But during unfavorable condition, plasmodium fruiting bodies become spores at their tips. Plasmodium and fruiting body bears spores at their tip. So, ಇದರ ಮೀನಿಂಗ್ ಏನಪ್ಪಾ ಅಂದ್ರೆ ಇಲ್ಲಿ ಮೇಲ್ಗಡೆ ಸೂಟೇಬಲ್ ಕಂಡೀಷನ್ ಅಲ್ಲಿ ಆಗ್ರಿಗೇಷನ್ ಆಗಿ ಅದು ಪ್ಲಾಸ್ಮೋಡಿಯಂ ಅಂತ ಕರೀತೀವಿ. ಈ ಒಂದು ಯಾವುದೋ ಒಂದು ಸಬ್ಸ್ಟೆನ್ಸ್ ಇದೆ, ಅಲ್ಲಿ ಸ್ಲೈಮ್ ಮೌಲ್ಡ್ಸ್ ಎಲ್ಲ ಒಂದು ಸೆಲ್ಸ್ ಅಗ್ರಿಗೇಷನ್ ಆಯಿತು, ಗ್ರೂಪ್ ಆಯಿತು. ಈ ಒಂದು ಪ್ರೋಸೆಸ್ಗೆ ನಾವು ಪ್ಲಾಸ್ಮೋಡಿಯಂ ಅಂತ ಕರಿತೀವಿ. ಇವಾಗ ಇದು ಬೆಳೆಗೆ ಸ್ಟಾರ್ಟ್ ಆಗುತ್ತೆ. ಇದು ಯಾವ ರೀತಿಯಾಗಿ ಬೆಳೆಯಬಹುದು, ಅಂದರೆ ಎಷ್ಟು ದೂರ ಬೆಳೆಯಬಹುದು ಅಂದರೆ ಸೆವೆರಲ್ ಫೀಟ್ ಗಂಟಲೆ 5 to 6 ಹಾಗೆ ಎಕ್ಸೆಟ್ರಾ 5 to 6 feet ಆ್ಯಂಡ್ ಇದಕ್ಕಿಂತ ಜಾಸ್ತಿನೇ ಬೆಳಿಬಹುದು ಫೇವರೇಬಲ್ ಕಂಡೀಷನಲ್ಲಿ. ಬಟ್ ಅನ್ಫೇವರೇಬಲ್ ಕಂಡೀಷನಲ್ಲಿ ಅದಕ್ಕೆ ಬೆಳೆಯೋದಕ್ಕೆ ಯಾವುದೇ ಒಂದು ಟೆಂಪ್ರೇಚರು, ಯಾವುದೇ ಒಂದು ವಾತಾವರಣ ಅದಕ್ಕೆ ಹೊಂದ್ಕೋಂಥ ವಾತಾವರಣ ಇಲ್ಲದೇ ಇದ್ದಾಗ ಏನು ಮಾಡುತ್ತಪ್ಪ ಅಂದರೆ ಪ್ಲಾಸ್ಮೋಡಿಯಂ ಫ್ರೂಟಿಂಗ್ ಬಾಡಿ ಬಿಯರ್ಸ್ ಸ್ಪೋರ್ಸ್ ಆಟ್ ದ ಟಿಪ್. ಪ್ಲಾಸ್ಮೋಡಿಯಂ ಏನು ಮಾಡುತ್ತೆ? ಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಯಾವ ರೀತಿಯಾಗಿ? ಇಲ್ಲಿ ಈ ಸ್ಪೋರ್ ಫಾರ್ಮೇಷನ್ ನೀವು ಕೇಳಿದ್ರೆ ವಾಟ್ ಈಸ್ ಸ್ಪೋರ್ಸ್ ಅಂತ. ಒಂದು ಪ್ಲಾಂಟ್ ಬಾಡಿನಲ್ಲಿ ಸ್ಪೋರ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇರುತ್ತೆ. ಇದರಲ್ಲಿ ಅನ್ಫೇವರಬಲ್ ಕಂಡೀಷನ್ ಅಲ್ಲಿ ಏನು ಮಾಡುತ್ತಪ್ಪ ಅಂದರೆ ಇದು ಫ್ರೂಟಿಂಗ್ ಬಾಡಿ, ಈ ಒಂದು ಪ್ಲಾಂಟ್ ತನಗೆ ಬೇಕಾದಂಥ ಒಂದು ಅಸೆಪ್ಟಿಕ್ ಕಂಡೀಷನ್, ಒಂದು ಸೂಟೇಬಲ್ ಕಂಡೀಷನ್ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಇದು ಬ್ರೇಕ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಇಲ್ಲಿ ಬ್ರೇಕ್ ಆಗಿ ಇದರಲ್ಲಿರುವ ಒಂದು ಸ್ಪೋರ್ಸು ಎಲ್ಲ ಆಚೆ ಬರುತ್ತೆ. ಯಾಕಂದರೆ ಇದಕ್ಕೆ ಬೇಕಾದಂಥ ಅಸೆಪ್ಟಿಕ್ ಕಂಡೀಷನ್, ಸೂಟೇಬಲ್ ಕಂಡೀಷನ್ ಇಲ್ಲ. ಬಟ್ ಇವು ಏನಪ್ಪ ಅಂದರೆ ಇದ್ದು ಮೀನಿಂಗು ಇಟ್ ಈಸ್ ಗ್ರೋ ಓನ್ಲಿ ಅಂಡರ್ ದಿ ಸೂಟೇಬಲ್ ಕಂಡೀಷನ್ ಆ್ಯಂಡ್ ಇಟ್ ಈಸ್ ಪ್ರೊಡ್ಯೂಸಿಂಗ್ ದ ಸ್ಪೋರ್ ಇನ್ ಅನ್ಫೇವರಬಲ್ ಕಂಡೀಷನ್. ಈ ಥರ ಸ್ಪೋರ್ ಫಾರ್ಮೇಷನ್ ಅಂದರೆ ಏನಾಗುತ್ತೆ?
plant is destroyed. Plant is destroyed and growth ಆಗಲ್ಲ. ಮೇಲ್ಗಡೆ suitable condition ಮಾತ್ರ growth ಆಗುತ್ತೆ. Okay, then spore possess the true walls. Spore possess the true wall. ಇಲ್ಲಿ spores ಏನ್ ಮಾಡುತ್ತೆ ಅಂದ್ರೆ true walls ನ possess ಮಾಡುತ್ತೆ. And they are extremely resistant and dispersed by air current. They are extremely resistant and dispersed by air current. ಇವು disperse ಆಗುತ್ತೆ. disperse ಅಂದ್ರೆ ಏನು, ಬೇರೆ ಬೇರೆ ಆಗೋದು in air condition. spores ಹೊಡೆದು ಸ್ಪೋರ್ಸ್ ಆಚೆ ಬರುತ್ತೆ, ಇವೆಲ್ಲ ಗಾಳಿಯಲ್ಲಿ ಡಿಸ್ಪರ್ಸ್ ಆಗುತ್ತೆ. And coming to the next, protozoans. Here protozoans are heterotrophs. All protozoans are heterotrophs. What are heterotrophs? Okay, you know what are heterotrophs and what are autotrophs. Heterotrophs mean synthesizing their nutrients from the other organisms. So protozoans are heterotrophs, live as parasites or predator. Live as parasites or predator. Parasites. What are parasites? Parasites ಅಂದ್ರೆ ಒಂದು ಬೇರೆ ಒಂದು ಜೀವಿಗೆ ಅದರ ದೇಹದ ಒಳಗಾಗಿರ್ಬೋದು ಅಥವಾ ಹೊರಗಾಗಿರ್ಬೋದು ಅಂಟುಕೊಂಡು ವಾಸ ಮಾಡುವಂತಹ ಜೀವಿಗಳು ಪ್ಯಾರಾಸೈಟ್ಸ್. ಈಗ ಪ್ಯಾರಾಸೈಟ್ಸ್ ಅವರಲ್ಲಿ ನಾವು ಬ್ಯಾಕ್ಟೀರಿಯಾನ ತಗೊಳ್ತೀವಿ. ಓಕೆ, ಯಾವುದೋ ಒಂದು ಬ್ಯಾಕ್ಟೀರಿಯಾ ನಮ್ಮ ದೇಹದ ಒಳಗಡೆ ಇದ್ದುಕೊಂಡು ತನಗೆ ಬೇಕಾದಂಥ ಒಂದು ನ್ಯೂಟ್ರಿಯೆಂಟ್ಸ್ ಅನ್ನ ತಗೊಳುತ್ತೆ. ಆ್ಯಂಡ್ ಸರ್ಟನ್ ಪ್ಯಾರಾಸೈಟ್ಸ್ ಆರ್ ಹಾರ್ಮ್ಫುಲ್ ಟು ಹ್ಯೂಮನ್ ಬೀಯಿಂಗ್. ಕೆಲವೊಂದು ಪ್ಯಾರಾಸೈಟ್ಸು ಮನುಷ್ಯನಿಗೆ ಬರೀ ಸರ್ಟನ್ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ. ಸೊ protozoans are parasites. These are parasites and these are heterotrophs. ತಮ್ಮ ಫುಡ್ ಅನ್ನ ಸಿಂಥಸಿಸ್ ಮಾಡ್ಕೊಳ್ಳಲ್ಲ. These are depending to the another organisms and these are parasites or predators. Parasites ಅಂದ್ರೆ these are grow or stick to the another body and they are absorbing the nutrients to them. ಓಕೆ, ತಮಗೆ ಬೇರೆ ಒಂದು ಜೀವಿ ಒಳಗಡೆ ಆಗಿರ್ಬೋದು ಅದಕ್ಕೆ ದೇಹಕ್ಕೆ ಅಂಟುಕೊಂಡು ತನಗೆ ಬೇಕಾದಂಥ ಒಂದು ನ್ಯೂಟ್ರಿಯೆಂಟ್ಸ್ ಅನ್ನ ಪಡ್ಕೊಳ್ಳುವಂಥ ಜೀವಿಗಳಿಗೆ ಪ್ಯಾರಾಸೈಟ್ಸ್ ಅಂತ ನಾವು ಕರಿತೀವಿ. ಆ್ಯಂಡ್ 4 groups ಆಫ್ ಪ್ರೋಟೋಸೋವನ್ಸ್. ಈ ಒಂದು ಪ್ರೋಟೋಸೋವನ್ಸ್ ಅಲ್ಲಿ 4 ಗ್ರೂಪ್ಸ್ ಇದೆ. ಓಕೆ, ವಾಟ್ ಆರ್ ಪ್ರೋಟೋಸೋವನ್ಸ್? ಪ್ರೋಟೋಸೋವನ್ಸ್ ಆರ್ ಹೆಟೆರೋಟ್ರಾಫ್ಸ್ ಆ್ಯಂಡ್ ದೀಸ್ ಆರ್ ಪ್ಯಾರಾಸೈಟ್ಸ್. ಬೇರೆ ಒಂದು ಜೀವಿಗಳಲ್ಲಿ ಬೇರೆ ಒಂದು ಜೀವಿಯ ದೇಹದೊಳಗಡೆ ಅಥವಾ ಒಂದು ದೇಹದ ಅಂಟುಕೊಂಡು ಎಳೆಯುತ್ತೆ. ಆ್ಯಂಡ್ ದೀಸ್ ಆರ್ ಕಾಸ್ ಸೆವರಲ್ ಡಿಸೀಸ್. ಇವುಗಳಿಂದ ಹಾನಿಯಾಗುತ್ತೆ. ಆ್ಯಂಡ್ ಈ ಪ್ರೋಟೋಸೋವನ್ಸ್ 4 ಗ್ರೂಪ್ ಅನ್ನಾಗಿ ನಾವು ಡಿವೈಡ್ ಮಾಡ್ತೇವೆ. ಫಸ್ಟ್ ಒನ್ ಈಸ್ ಅಮೀಬಾಯ್ಡ್ ಪ್ರೋಟೋಸೋವನ್ಸ್. ಅಮೀಬಾಯ್ಡ್ ಪ್ರೋಟೋಸೋವನ್ ಆ್ಯಂಡ್ ಫ್ಲಾಜೆಲೇಟೆಡ್ ಪ್ರೋಟೋಸೋವನ್ ಆ್ಯಂಡ್ ciliated protozoan and sporozoans. Okay, protozoans are grouped in 4 types, that are amoeboid protozoans, flagellated protozoans, ciliated protozoans and sporozoans. Protozoans 4 ಟೈಪ್ ಆಗಿ ಡಿವೈಡ್ ಮಾಡಿದ್ದಾರೆ. Protozoans are classified into 4 types. The first type is amoeboid protozoans. Amoeba and amoeba are example of amoeboid protozoans. Okay, ನೀವು ಅಮೀಬಾ ಅನ್ನ ಹೈಸ್ಕೂಲ್ ಲೆವೆಲ್ ಸ್ಟಡಿ ಮಾಡಿದ್ದೀರಾ ಆಲ್ರೆಡಿ. ಸೊ ಅಮೀಬಾ ಯಾವ ಸ್ಟ್ರಕ್ಚರ್ ಇರುತ್ತೆ? ದಿಸ್ ಇಸ್ ಅಮೀಬಾ. ಇದು ಅಮೀಬಾ ಸ್ಟ್ರಕ್ಚರ್. ಓಕೆ, ಸೊ ಅಮೀಬಾಯ್ಡ್ ಇದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಹ್ಯಾವ್ pseudopodia. These are having pseudopodia. It is called false feet. What is the main function of false feet? To capture the food. Okay, amoeboid protozoans are having pseudopodia. Pseudopodia is also called false feet. These false feet capture the food. ಇದು ಅಮೀಬಾ ಸ್ಟ್ರಕ್ಚರ್. ಅಮೀಬಾ ಸ್ಟ್ರಕ್ಚರ್ಗೆ ಈ ಒಂದು ಯಾವುದೇ ಒಂದು ಆರ್ಗಾನಿಸಮ್ ಫುಡ್ ಅನ್ನ ಅಬ್ಸರ್ವ್ ಮಾಡ್ಕೋಬೇಕು. ಸೊ ಅಮೀಬಾ ಯಾವ ರೀತಿಯಾಗಿ ತನ್ನ ಫುಡ್ ಅನ್ನು ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ? ದಿಸ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಫಾಲ್ಸ್ ಫೀಟ್. ಇದು ಈ ಒಂದು ಸ್ಟ್ರಕ್ಚರ್ ಇರುತ್ತಲ್ಲ, ಇದಕ್ಕೆ ಫಾಲ್ಸ್ ಫೀಟ್ ಅಂತ ಕರೀತೀವಿ. ಸೊ ಇಲ್ಲಿ ಒಂದು ಫುಡ್ ಸಬ್ಸ್ಟೆನ್ಸ್ ಬಂದಿದೆ. ದಿಸ್ ಈಸ್ ಫುಡ್ ಸಬ್ಸ್ಟೆನ್ಸ್. ಇದನ್ನ ಹೇಗೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ? ಈ ಸ್ಟ್ರಕ್ಚರ್ಗೆ ಫಾಲ್ಸ್ ಫೀಟ್ ಅಂತ ಕರೀತೀವಿ. ಸೊ ಇದು ಫಾಲ್ಸ್ ಫೀಟ್, ಇದು ಎಕ್ಸ್ಪ್ಯಾಂಡ್ ಆಗುತ್ತೆ. ಎಕ್ಸ್ಪ್ಯಾಂಡ್ ಆಗಿ ಈ ಫುಡ್ ಅನ್ನ ಒಳಗಡೆ ಎಳ್ಕೊಳ್ಳುತ್ತೆ. ಸೊ ಈ ರೀತಿಯಾಗಿ ಫುಡ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ.
false feet and pseudopodia. Okay, I will repeat again. Amoeboid are having pseudopodia. It is also called false feet. The disease helps to the capture the food. Okay, food ಅನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಈ false feet ಹೆಲ್ಪ್ ಮಾಡುತ್ತೆ. And marine forms having silica shells on their shells. Okay, marine forms ಅಂದ್ರೆ ಏನು? ನೀರಲ್ಲಿ ವಾಸ ಮಾಡುವಂತಹ ಪ್ರೋಟೋಜೋನ್ಸ್ಗೆ ಮರೈನ್ ಫಾರ್ಮ್ಸ್. ಓಕೆ, ನೀರಲ್ಲಿ ವಾಸ ಮಾಡುವಂತಹ ಒಂದು ಆರ್ಗಾನಿಸಮ್ಸ್ಗೆ ಮರೈನ್ ಫಾರ್ಮ್ಸ್ ಅಂತ ಕರೀತೀವಿ. ಸೊ ಈ ಮರೈನ್ ಫಾರ್ಮ್ಸ್ ಅಲ್ಲಿರುವಂಥ ಅಮೀಬಾಯ್ಡ್ ಪ್ರೋಟೋಜೋನ್ಸ್ಗೆ ಸೆಲ್ ವಾಲ್ ಸುತ್ತ ಏನಿರುತ್ತಪ್ಪ ಅಂದರೆ ಸಿಲಿಕಾ ಶೆಲ್ಸ್ ಇರುತ್ತೆ. ಸಿಲಿಕಾ ಶೆಲ್ಸ್ ಆರ್ ಹ್ಯಾವಿಂಗ್ ದಿರ್ ಶೆಲ್ಸ್. ಓಕೆ, ಸಿಲಿಕಾ ಒಂದು ಸಬ್ಸ್ಟೆನ್ಸ್ ಈ ಶೆಲ್ ವಾಲ್ ಅಲ್ಲಿ ಇರುತ್ತೆ. ಅಂಡ್ ಕಮಿಂಗ್ ಟು ದಿ ಸೆಕೆಂಡ್ ಕ್ಲಾಸ್, ಫಸ್ಟ್ ಕ್ಲಾಸ್ ಮುಗಿತು ಅಮೀಬಾಯ್ಡ್ ಏನಪ್ಪ? ಅಮೀಬಾ ಇರುತ್ತೆ, ಆ ಫುಡ್ ಅಲ್ಲಿ ಕ್ಯಾಪ್ಚರ್ ಯಾವ ರೀತಿ ಮಾಡ್ಕೊಳತ್ತಂದ್ರೆ ಫಾಲ್ಸ್ ಫೀಟ್ ಇಂದ. ಫಾಲ್ಸ್ ಫೀಟ್ ಯಾವ ರೀತಿಯಾಗಿ ಮಾಡ್ಕೊಳುತ್ತೆ? ಎಕ್ಸ್ಪಾಂಡ್ ಆಗುತ್ತೆ. ಈ ರೀತಿ ಎಕ್ಸ್ಪಾಂಡ್ ಆಗಿ ತನ್ನ ಫುಡ್ ಅನ್ನ ಕ್ಯಾಪ್ಚರ್ ಮಾಡ್ಕೊಳುತ್ತೆ. ಅಂಡ್ ದೆನ್ ಫ್ಲಾಜಿಲೇಟೆಡ್ ಪ್ರೋಟೋಜೋವನ್ಸ್. ಫ್ಲಾಜಿಲೇಟೆಡ್ ಅಂದ್ರೆ ಏನು? ಹೇರಿ ಲೈಕ್ ಸ್ಟ್ರಕ್ಚರ್. ದ ಹೇರಿ ಲೈಕ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಫ್ಲಾಜೆಲ್ಲಾ. ಓಕೆ, ಫ್ಲಾಜೆಲ್ಲಾ ಫಂಕ್ಷನ್ ಏನು? ಟು ಹೆಲ್ಪ್ಸ್ ಟು ದಿ ಲೋಕೋಮೋಷನ್, ಮೂವ್ಮೆಂಟ್ಗೆ. ಲೋಕೋಮೋಷನ್ ಅಂದ್ರೆ ಏನು? ಮೂವ್ಮೆಂಟ್. ಈಗ ಒಂದು ಆರ್ಗ್ಯಾನಿಸಮ್ಸ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋದನ್ನ ಮೂವ್ಮೆಂಟ್ ಆಗಬೇಕಾದ್ರೆ ಆ ಒಂದು ಪ್ರಕ್ರಿಯೆಯನ್ನು ನಾವು ಅಂತೀವಿ ಲೋಕೋಮೋಷನ್ ಅಂತ ಕರಿತೀವಿ. ಸೊ ಫ್ಲಾಜೆಲ್ಲಾ ಏನು ಮಾಡುತ್ತಂದ್ರೆ ಲೋಕೋಮೋಷನ್ ಹೆಲ್ಪ್ ಮಾಡುತ್ತೆ, ಅಂದ್ರೆ ಮೂವ್ಮೆಂಟ್. ಸೊ ಫ್ಲಾಜಿಲೇಟೆಡ್ ಪ್ರೋಟೋಜೋವನ್ಸ್ ಅಲ್ಲಿ ಏನು ಸ್ಪೆಷಾಲಿಟಿ? ಅದರ ನೇಮಲ್ಲಿ ಹೇಳೋ ಹಾಗೆ these are having flagella in their structure. either free living or parasites. ಇವು ಫ್ರೀ ಲಿವಿಂಗ್ ಆಗಿರ್ಬೋದು, ಪ್ಯಾರಾಸೈಟ್ಸ್ ಆಗಿರ್ಬೋದು. ಫ್ರೀ ಲಿವಿಂಗ್ ಮತ್ತೆ ಪ್ಯಾರಾಸೈಟ್ಸ್ ಏನು ವ್ಯತ್ಯಾಸ? ಫ್ರೀ ಲಿವಿಂಗ್ ಅಂದ್ರೆ ಸ್ವತಂತ್ರವಾಗಿ ಬದುಕೋದು, ಅಂದ್ರೆ ಯಾವುದೇ ಒಂದು ಆರ್ಗ್ಯಾನಿಸಮ್ಸ್ ಬಾಡಿ ಒಳಗಡೆ ಆಗಿರ್ಬೋದು ಅದರ ಹೊರಗಡೆ ಆಗಿರ್ಬೋದು ಅಂಟ್ಕೊಂಡು ಬದುಕಲ್ಲ. ಬಟ್ ಪ್ಯಾರಾಸೈಟ್ಸ್ ಹಂಗಲ್ಲ. ಪ್ಯಾರಾಸೈಟ್ಸ್ ಅಂದ್ರೆ ಏನು ಗೊತ್ತಾ? ಇನ್ನೊಂದು ಜೀವಿಯ ಒಳಗಡೆ, ದೇಹದ ಒಳಗಡೆ ಆಗಿರ್ಬೋದು ಅದರ ಸರ್ಫೇಸ್ ಅಲ್ಲಿ ಅಂಟ್ಕೊಂಡು ಜೀವಿಸುವಂತಹ ಒಂದು ಜೀವಿಗಳಿಗೆ ಪ್ಯಾರಾಸೈಟ್ಸ್ ಅಂತ ಕರೀತೀವಿ. ದೀಸ್ ಆರ್ ಫ್ರೀ ಲಿವಿಂಗ್. ಇದು ಫ್ರೀ ಲಿವಿಂಗ್ ಆಗಿರ್ಬೋದು ಅಥವಾ ಇದು ಪ್ಯಾರಾಸೈಟ್ಸು ಆಗಿರ್ಬೋದು. ಬೇರೆ ಒಂದು ಜೀವಿಯಲ್ಲಿ ವಾಸ ಮಾಡಿಕೊಂಡು ತನ್ನ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಅನ್ನು ಎಬ್ಸಾರ್ಬ್ ಮಾಡ್ಕೊಂಡು ಬದುಕುವಂತಹ ಜೀವಿನೂ ಆಗಿರ್ಬೋದು. ಆ್ಯಂಡ್ ದೀಸ್ ಆರ್ ಹ್ಯಾವಿಂಗ್ ಫ್ಲಾಜೆಲ್ಲಾ. Flagellated protozoans are having flagella and sleeping. These are causing sleeping sickness. Okay, these are having sleeping sickness caused by trypanosoma. Okay, ಇದು sleeping sickness ಅನ್ನ ಕಾಸ್ ಮಾಡುತ್ತೆ. ನಿದ್ರೆಗೆ ಸಂಬಂಧಿಸಿದಂತ ಒಂದು ರೋಗಗಳನ್ನ ಇದು ಈ ಒಂದು flagellated protozoans ಕಾಸ್ ಮಾಡುತ್ತೆ. The protozoans are called parasites. As I told, parasites are causing the disease. Parasites ಏನು ಮಾಡುತ್ತಂದ್ರೆ ಜೀವಿಗಳಿಗೆ ಸುಮಾರು ರೋಗಗಳನ್ನ ಉಂಟು ಮಾಡುತ್ತೆ. ಸೊ ಇಲ್ಲಿ ಫ್ಲಾಜಿಲೇಟೆಡ್ ಪ್ರೋಟೋಜೋವನ್ಸ್ ಏನು ಮಾಡುತ್ತಂದ್ರೆ ಸ್ಲೀಪಿಂಗ್ ಸಿಕ್ನೆಸ್ ಕಾಸ್ ಮಾಡುತ್ತೆ ಜೀವಿಗಳಿಗೆ. And this is about second one, flagellated protozoans. And third one is ciliated protozoans, or example is Paramecium. Paramecium is example. These are called ciliated. Okay, ciliated. These are aquatic, actively moving organisms. These are aquatic. Okay, these are aquatic. ಇವು ನೀರಲ್ಲಿ ವಾಸ ಮಾಡುವಂತ ಒಂದು ಜೀವಿಗಳು. And actively moving organisms. ಇದು ಆಕ್ಟಿವ್ ಆಗಿ ಮೂವ್ಮೆಂಟ್ ಆಗ್ತಿರುತ್ತೆ. ಓಕೆ, ನಾನು ಆಗಲೇ ಏನು ಹೇಳಿದೆ? ನೆಕ್ಸ್ಟ್ ಇನ್ previous class, ciliated and flagellated. These are helps to the locomotion of organisms. ಸಿಲಿಯಾ ಆಗಿರ್ಬೋದು ಅಥವಾ ಫ್ಲಾಜೆಲ್ಲಾ ಆಗಿರ್ಬೋದು ಇವು ಜೀವಿಯ ಮೂವ್ಮೆಂಟ್ಗೆ ಲೋಕೋಮೋಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಸಿಲಿಯೇಟೆಡ್ ಪ್ರೋಟೋಜೋನ್ಸ್ ಆರ್ ಆಕ್ಟಿವ್ಲಿ ಮೂವಿಂಗ್, ತುಂಬ ಫಾಸ್ಟ್ ಆಗಿ ಮೂವ್ ಆಗುವಂತಹ ಒಂದು ಜೀವಿಗಳು. ಆ್ಯಂಡ್ ಥೌಸಂಡ್ಸ್ ಆಫ್ ಸಿಲಿಯಾ ಆರ್ ಪ್ರೆಸೆಂಟ್. ಇವು ಯಾಕೆ ಆಕ್ಟಿವ್ಲಿ ಮೂವ್ ಆಗುತ್ತೆ? ಓಕೆ, ಯಾಕೆ ಆಕ್ಟಿವ್ಲಿ ಮೂವ್ ಆಗುತ್ತೆ? ಥೌಸಂಡ್ಸ್ ಆಫ್ ಸಿಲಿಯಾ ಪ್ರೆಸೆಂಟ್ ಇದೆ. ಸಿಕ್ಕಾಪಟ್ಟೆ ಸಾವಿರಾರು ಗಟ್ಟಲೆ ಸಿಲಿಯಾಗಳು ಪ್ರೆಸೆಂಟ್ ಇರೋದ್ರಿಂದ ಇದು ಆಕ್ಟಿವ್ ಆಗಿ ಮೂವ್ ಆಗುತ್ತೆ. ಸೊ ದಿಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿಸ್. ಓಕೆ, ಇಲ್ಲಿ ಜಾಸ್ತಿ ಸಿಲಿಯಾ ಪ್ರೆಸೆಂಟ್ ಇರೋದ್ರಿಂದ ದೀಸ್ ಆರ್ ಆಕ್ಟಿವ್ಲಿ ಮೂವಿಂಗ್. ಆ್ಯಂಡ್ ದೇ ಹ್ಯಾವ್ ಎ ಕ್ಯಾವಿಟಿ ಕಾಲ್ಡ್ ಗಲೆಟ್.
open to the outside of the cell surface. ಇದಕ್ಕೆ ಒಂದು ಕ್ಯಾವಿಟಿ ಇದೆ. ciliated protozoans have cavity. These are called gullet. ಇದು ciliated protozoans ಅಂತ ಅನ್ಕೊಳ್ಳಿ. ಇಲ್ಲಿ ಒಂದು ಔಟ್ಸೈಡ್ ಸರ್ಫೇಸ್ ಇರುತ್ತೆ, ಇದು ಓಪನ್ ಆಗಿರುತ್ತೆ. These are called gullet. ನಾವು gullet ಅಂತ ಕರೀತೀವಿ. And ಇಲ್ಲಿ thousands of cilia are present. Okay, they are having cavity is called gullet. It is that opens to the outside of the cell. ಇದು ciliated protozoans organisms. ಇದರಲ್ಲಿ gullet ಯಾವುದು? ಈ ಒಂದು ಪಾರ್ಟ್. ಇದು ಯಾವಾಗಲೂ ಔಟ್ಸೈಡ್ ಓಪನ್ ಆಗಿರುತ್ತೆ. ಓಕೆ, these are open to the outside gullet. And ಇದನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. ವಾಟ್ ಈಸ್ ಗಲೆಟ್? ಇಟ್ ಮೇ ಬಿ ಆಸ್ಕ್. ಈ ಗಲೆಟ್ ವಾಟ್ ಈಸ್ ಗಲೆಟ್ ಅಂತ ಕೇಳಬಹುದು. ಸೊ ವಾಟ್ ಯು ಹ್ಯಾವ್ ಟು ಆನ್ಸರ್ ಈಸ್ ಗಲೆಟ್ ಮೀನ್ಸ್ ciliated protozoans are having cavity that opens to the surface. And what is the function of this gullet? Gullet function ಏನು? Water loaded with food to the surface into the gullet through ciliary movement. Okay, water loaded to the food. Water ಏನಿರುತ್ತೆ? ಈ ನೀರಲ್ಲಿ ನೀರು ಪ್ರೆಸೆಂಟ್ ಇರುತ್ತೆ. ಇದು ciliated protozoan ವಾಟರ್ ಅಲ್ಲಿ ಪ್ರೆಸೆಂಟ್ ಇದೆ. ಓಕೆ, ಇದು ವಾಟರ್ ಅಲ್ಲಿ ಏನಿದೆ? ಲೋಡೆಡ್ ಫುಡ್ ಇದೆ. ಇಲ್ಲಿ ಲೋಡೆಡ್ ಫುಡ್ ಇದೆ. ಸೊ ಮೂವ್ಮೆಂಟ್ ಆಗುತ್ತೆ. ಈ ಒಂದು ಆರ್ಗಾನಿಸಮ್ ಮೂವ್ಮೆಂಟ್ ಆಗುತ್ತೆ. ಯಾವುದರಿಂದ? ciliated. These cilia are helps to the movement of this organism. ಇದು ಸಿಲಿಯಾದಿಂದ ಏನು ಮೂವ್ಮೆಂಟ್ ಆಗುತ್ತೆ? ಇಲ್ಲಿ ವಾಟರ್ ಅಲ್ಲಿ ಫುಡ್ ಇರುತ್ತಲ್ಲ, ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಯಾವ ಪಾರ್ಟ್? ಗಲೆಟ್ ಇಂದ ತನ್ನ ಫುಡ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಐ ವಿಲ್ ಎಕ್ಸ್ಪ್ಲೇನ್ ಅಗೇನ್. ಓಕೆ, ಇದು ciliated organisms ಇದೆ. ಇದು ciliated organisms. ಇಲ್ಲಿ ಒಂದು ಕ್ಯಾವಿಟಿ ಇದೆ. ಕ್ಯಾವಿಟಿ ಅಂದ್ರೆ ಏನು? ಒಂದು ಭಾಗ, ಓಪನ್ ಕ್ಯಾವಿಟಿ. ಸೊ ಈ ಒಂದು ಕ್ಯಾವಿಟಿ ಅದರ ಔಟ್ಸೈಡ್ ಸರ್ಫೇಸ್ ಗೆ ಪ್ರೆಸೆಂಟ್ ಇರುತ್ತೆ, ಓಪನ್ ಆಗಿರುತ್ತೆ. ಇಲ್ಲಿ ಓಪನ್ ಆಗಿರುತ್ತೆ. ಇಲ್ಲಿ ಯಾವುದೇ ಒಂದು ಸಬ್ಸ್ಟೆನ್ಸ್ ಬಂದರೂ ಇಲ್ಲಿ ಬೈಂಡ್ ಆಗ್ಬೋದು. ಸೊ ಇದನ್ನ ನಾವು ಗಲೆಟ್ ಅಂತ ಕರೀತೀವಿ. ಸೊ ಗಲೆಟ್ ಯಾಕೆ ಓಪನ್ ಇರುತ್ತೆ ಔಟ್ಸೈಡ್? ಟು ಕ್ಯಾಪ್ಚರ್ ದ ಫುಡ್. ಹೇಗೆ ಅಮೀಬಾ ತನ್ನ ಫಾಲ್ಸ್ ಫೀಟ್ ಇಂದ ಫುಡ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೋ, ಸೊ ಇಲ್ಲಿ ciliated protozoans ಕೂಡ ತನ್ನ ಗಲೆಟ್ ಇಂದ ಫುಡ್ ಅನ್ನ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಸೊ ಸಿಲಿಯಾ ಯಾರಿಗೆ ಹೆಲ್ಪ್ ಮಾಡುತ್ತೆ? ನಾ ಹೇಳಿದೆ, ಫ್ಲಾಜೆಲ್ಲಾ ಮತ್ತೆ ಸಿಲಿಯಾ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಟು ಮೂವ್ಮೆಂಟ್ ಆಫ್ ಆರ್ಗಾನಿಸಮ್ಸ್. ಸೊ ಇಲ್ಲಿ ವಾಟರ್ ಇದೆ, ಇದು ಫುಡ್ ಬೇಕಾದ್ರೆ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕು. ಸೊ ವಾಟರ್ ಅಲ್ಲಿ ಫುಡ್ ಇದೆ, ಇದಕ್ಕೆ ಫುಡ್ ಕ್ಯಾಪ್ಚರ್ ಮಾಡ್ಕೋಬೇಕು. ಸೊ ಸಿಲಿಯಾದಿಂದ ಇದು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಮೂವ್ಮೆಂಟ್ ಆಗುತ್ತೆ. ಒಂದು ಪ್ಲೇಸ್ ಇನ್ನೊಂದು ಪ್ಲೇಸ್ ಮೂವ್ಮೆಂಟ್ ಆಗುತ್ತೆ. ಇಲ್ಲೇನು ಫುಡ್ ಪಾರ್ಟಿಕಲ್ಸ್ ಇರುತ್ತಲ್ಲ, ಈ ಒಂದು ಗಲೆಟ್ ಅಲ್ಲಿ ಸಿಕ್ಕಾಕೊಂಡು ಈಗೆ ತನಗೆ ಬೇಕಾಗಿರುವಂತಹ ಫುಡ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ದಿಸ್ ಈಸ್ ದಿ ಫಂಕ್ಷನ್ ಆಫ್ ಗಲೆಟ್. ಗಲೆಟ್ ಮುಖಾಂತರ ತನ್ನ ಫುಡ್ ಅನ್ನ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಸೊ ಯಾವ್ದನ್ನ ಮೂವ್ಮೆಂಟ್ ಆಗುತ್ತೆ? ಸಿಲಿಯಾದಿಂದ. ciliated protozoans ಅಲ್ಲಿ thousands of cilias are present. ಸುಮಾರು ಸಾವಿರಾರುಗಟ್ಟಲೆ cilia like structure present ಇರುತ್ತೆ. ಸೊ these are actively moving. ಅದಕ್ಕೆ ನೀವು ಸಿಲಿಯಾ ಇರೋದ್ರಿಂದಾನೇ ಈ ಒಂದು ಆರ್ಗಾನಿಸಮ್ಸ್ ಫಾಸ್ಟ್ ಆಗಿ ಮೂವ್ಮೆಂಟ್ ಆಗುತ್ತೆ. ಅಂಡ್ ciliary movement. Okay, I hope this is understand. And last one is sporozoans. Sporozoans example is it is also called plasmodium ಅಂತ ಕರೀತೀವಿ. Sporozoans. These are forming the spores. ಇವು spores ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. Sporozoans, these are example is plasmodium. ಇದರಲ್ಲಿ ಮೇನ್ ಎಕ್ಸಾಂಪಲ್ ಯಾವಂದ್ರೆ ಮಲೇರಿಯಾ ಪ್ಯಾರಾಸೈಟ್ಸ್. ನಿಮಗೆ ಮಲೇರಿಯಾ ಪ್ಯಾರಾಸೈಟ್ಸ್ ಬಗ್ಗೆ ಗೊತ್ತು. ಮಲೇರಿಯಾ ಏನು? ಇಟ್ ಇಸ್ ಒನ್ ಆಫ್ ದಿ ಡಿಸೀಸ್ ಕಾಸಿಂಗ್ ಬೈ ಸ್ಪೋರ್ಸ್. ಅಂಡ್ ಇನ್ಫೆಕ್ಷಿಯಸ್ ಸ್ಪೋರ್ಸ್ ಲೈಫ್ ಸ್ಟೇಜ್ ಇನ್ ದೇರ್ ಲೈಫ್ ಸೈಕಲ್. These parasites, these protozoans are present in the spores. That is the life cycle of malaria. Okay, infectious spores of
life cycle, stage in their life cycle. Okay, first mosquitoes ಯಾವಾಗಿಂದ ಫಾರ್ಮ್ ಆಗುತ್ತೆ, ಹೇಗಿಂದ ಫಾರ್ಮ್ ಆಗುತ್ತೆ. ಸೊ ಆ ಒಂದು ಮಸ್ಕಿಟೋಸ್ ಫಾರ್ಮ್ ಆಗೋಕ್ಕೆ ರೀಸನ್ ಯಾವುದಪ್ಪ ಅಂದರೆ ದೀಸ್ ಆರ್ ಸ್ಪೋರೋಜೋವನ್ಸ್ ಪ್ರೊಟಿಸ್ಟಾ. ಓಕೆ, ಅವು ತನ್ನ ಲೈಫ್ ಸೈಕಲಲ್ಲಿ ಸ್ಪೋರ್ಸ್ನ ಫಾರ್ಮೇಷನ್ ಮಾಡುತ್ತೆ. ಆ ಸ್ಪೋರ್ಸ್ ಯಾವುದರಲ್ಲಿ ಇರುತ್ತಪ್ಪ ಅಂದರೆ ಲೈಫ್ ಸೈಕಲ್ ಆಫ್ ಮಲೇರಿಯಾ.